ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಷಯದಲ್ಲಿ ಕರ್ನಾಟಕ ವಿಧಾನ ಪರಿಷತ್ತಿನ ಸಚಿವಾಲಯದಲ್ಲಿ ಖಾಲಿ ಇರುವ 28 ಹುದ್ದೆಗಳಿಗೆ ನೇಮಕಾತಿ ಮಾಡಲಾಗ್ತಿದೆ. ಅದರ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಸ್ನೇಹಿತರೆ, ಇವತ್ತಿನ ವಿಷಯ ಅವನಂತೆ ಮೊದಲನೇದಾಗಿ ಸೀನಿಯರ್ ಪ್ರೋಗ್ರಾಮರ್. ಇದಕ್ಕೆ 2 ಹುದ್ದೆ ಖಾಲಿ ಇದೆ. ಉಳಿಕೆ ಮೂಲ ವೃಂದ 1 ಮತ್ತು ಕಲ್ಯಾಣ ಕರ್ನಾಟಕ 1. ಮತ್ತು ಸ್ನೇಹಿತರೆ, ಇದರಲ್ಲಿ ಸ್ಯಾಲ್ರಿ ಬಂದುಬಿಟ್ಟು ಇವರಿಗೆ 52,650 ರೂಪಾಯಿ ಪ್ಲಸ್ ಅಲೋವೆನ್ಸಸ್ ಇರುತ್ತೆ. ಮತ್ತು ಇದಕ್ಕೆ ವೇಕೆನ್ಸೀಸ್ ಬಂದು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ಕೊಬೋದು ನೀವು. ಮತ್ತು ಸ್ನೇಹಿತರೆ, ಎರಡನೇದಾಗಿ ಜೂನಿಯರ್ ಪ್ರೋಗ್ರಾಮರ್. ಇದಕ್ಕೂ 2 ಹುದ್ದೆ ಖಾಲಿ ಇದೆ. ಉಳಿಕೆ ಮೂಲ ವೃಂದ 1, ಕಲ್ಯಾಣ ಕರ್ನಾಟಕ 1. ಕ್ಯಾಟಗರಿ ವೈಸ್ ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಳಿ. ಮತ್ತು ಜೂನಿಯರ್ ಕನ್ಸೋಲ್ ಆಪರೇಟರ್ 4 ಪೋಸ್ಟ್ ಇದೆ. ಉಳಿಕೆ ಮೂಲ ವೃಂದ 3, ಕಲ್ಯಾಣ ಕರ್ನಾಟಕ 1. ಇದಕ್ಕೆ ಸ್ಯಾಲ್ರಿ ಬಂದುಬಿಟ್ಟು 37,900 ರೂಪಾಯಿ ಪ್ಲಸ್ ಅಲೋವೆನ್ಸಸ್ ಇರುತ್ತೆ. ಮತ್ತು ಸ್ನೇಹಿತರೆ, ನೆಕ್ಸ್ಟು ಕಂಪ್ಯೂಟರ್ ಆಪರೇಟರ್ 4 ಹುದ್ದೆಗಳಿವೆ ಇದಕ್ಕೆ. ಉಳಿಕೆ ಮೂಲ ವೃಂದದಲ್ಲಿ 3, ಕಲ್ಯಾಣ ಕರ್ನಾಟಕಕ್ಕೆ 1 ಇದೆ. ಇವರಿಗೆ ಸ್ಯಾಲ್ರಿ ಬಂದುಬಿಟ್ಟು 30,350 ರೂಪಾಯಿ ಇರ್ತದೆ, ಪ್ಲಸ್ ಅಲೋವೆನ್ಸಸ್ ಇರುತ್ತೆ. ಮತ್ತು ಸ್ನೇಹಿತರೆ, ಸಹಾಯಕರು ಅವರಿಗೆ 3 ಹುದ್ದೆ ಇದ್ದಾವೆ. ಉಳಿಕೆ ಮೂಲ ವೃಂದ 2, ಕಲ್ಯಾಣ ಕರ್ನಾಟಕ 1. ಸ್ಯಾಲ್ರಿ ಬಂದ್ಬಿಟ್ಟು 30,350 ರೂಪಾಯಿ ಇರ್ತದೆ ಇವರಿಗೆ, ಪ್ಲಸ್ ಅಲೋವೆನ್ಸಸ್ ಇರುತ್ತೆ. ಕಿರಿಯ ಸಹಾಯಕರು 8 ಹುದ್ದೆಗಳಿವೆ. ಉಳಿಕೆ ಮೂಲ ವೃಂದ 7, ಕಲ್ಯಾಣ ಕರ್ನಾಟಕಕ್ಕೆ 1 ಇದೆ. ಮತ್ತು ಬೆರಳಚ್ಚುಗಾರರು 5 ಪೋಸ್ಟ್ ಖಾಲಿ ಇದೆ. ಇವರಿಗೆ ಸ್ಯಾಲ್ರಿ ಬಂದ್ಬಿಟ್ಟು 21,400 ರೂಪಾಯಿಂದ ಪ್ಲಸ್ ಅಲೋವೆನ್ಸಸ್ ಇರುತ್ತೆ. ಮತ್ತು ಸ್ನೇಹಿತರೆ, ಈ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ 24/3/24. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23/4/24. ಅರ್ಜಿ ಶುಲ್ಕವನ್ನು ಪಾವತಿಸಲು ಕೊನೆಯ ದಿನಾಂಕ 25/4/24 ಇರ್ತದೆ. ಕ್ವಾಲಿಫಿಕೇಷನ್ ಬಂದು ಸೀನಿಯರ್ ಪ್ರೋಗ್ರಾಮರ್ಗೆ BE ಕಂಪ್ಯೂಟರ್ ಸೈನ್ಸ್ ಮತ್ತು ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಪದವಿ ಹೊಂದಿರಬೇಕು. ಮತ್ತು 2 ವರ್ಷದ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಕೇಳ್ತಾ ಇದ್ದಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್. ಜೂನಿಯರ್ ಪ್ರೋಗ್ರಾಮರ್ಗೆ ಅವ್ರಿಗೂ ಅಷ್ಟೇ BE ಕಂಪ್ಲೀಟ್ ಆಗಿರಬೇಕು. ಯಾವುದರಲ್ಲಿ ಅಂದರೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಮತ್ತು ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ನಲ್ಲಿ ಕಂಪ್ಲೀಟ್ ಆಗಿರಬೇಕು. ಮತ್ತು 2 ವರ್ಷ ಎಕ್ಸ್ಪೀರಿಯನ್ಸ್ ಲೆಟರ್ ಕೇಳ್ತಿದ್ದಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರಾಮಿಂಗ್ ಅಥವಾ ಸಾಫ್ಟ್ವೇರ್ ಮೇಂಟೆನೆನ್ಸ್ನಲ್ಲಿ. ಜೂನಿಯರ್ ಕನ್ಸೋಲ್ ಆಪರೇಟರ್ ಇವರಿಗೆ ಕಂಪ್ಯೂಟರ್ ಸೈನ್ಸು ಮತ್ತು ಇನ್ಫಾರ್ಮೇಷನ್ ಸೈನ್ಸು ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ಸ್ ಇಂಜಿನಿಯರ್ ಪದವಿ ಹೊಂದಿರಬೇಕು. ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಜ್ಞಾನ ಉಳ್ಳವರಾಗಿರಬೇಕು. ಸಂಬಂಧಿತ ಕ್ಷೇತ್ರದಲ್ಲಿ 1 ವರ್ಷಕ್ಕಿಂತ ಕಡಿಮೆ ಇಲ್ಲದ ಅನುಭವವನ್ನು ಹೊಂದಿರಬೇಕು. ಎಕ್ಸ್ಪೀರಿಯನ್ಸ್ ಲೆಟರ್ ಕೇಳ್ತಿದ್ದಾರೆ 1 ಇಯರ್ ಇದು. ಮತ್ತು ಕಂಪ್ಯೂಟರ್ ಆಪರೇಟರ್ ಅವ್ರಿಗೆ BCA ಮಾಡಿರಬೇಕು ಅಥವಾ ಕಂಪ್ಯೂಟರ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ಸ್ನಲ್ಲಿ BSc ಪದವಿಯನ್ನು ಹೊಂದಿರಬೇಕು. ಮತ್ತು ಕಾನೂನು ರೀತಿಯ ಸ್ಥಾಪಿತವಾದ ವಿಷಯದಿಂದ ಕಂಪ್ಯೂಟರ್ ಸೈನ್ಸ್ ಅಥವಾ ಇನ್ಫಾರ್ಮೇಷನ್ ಸೈನ್ಸ್ ಅಥವಾ ಎಲೆಕ್ಟ್ರಾನಿಕ್ ಆ್ಯಂಡ್ ಕಮ್ಯುನಿಕೇಷನ್ ವಿಷಯದಲ್ಲಿ ಇಂಜಿನಿಯರಿಂಗ್ ಪದವಿ ಹೊಂದಿರಬೇಕು. ಅಭ್ಯರ್ಥಿಗಳಿಗೆ ಆದ್ಯತೆ ನೀಡಲಾಗುವುದು. ಇಂಜಿನಿಯರಿಂಗ್ ಆಗಿರಬೇಕು ಅಂತ ಕೇಳ್ತಾ ಇದ್ದಾರೆ ಇವರು. ಸಹಾಯಕರು ಲಾ ಕಂಪ್ಯೂಷನ್ ಆಗಿರೋ ಕ್ಯಾಂಡಿಡೇಟ್ ಬೇಕಾಗುತ್ತೆ. ಇದಕ್ಕೆ ಕಡ್ಡಾಯವಾಗಿ ಗಣಕಯಂತ್ರದ ಜ್ಞಾನವನ್ನು ಹೊಂದಿರತಕ್ಕದ್ದು. ಮತ್ತು ಕಿರಿಯ ಸಹಾಯಕರು ಎನಿ ಡಿಗ್ರಿ ಅಪ್ಲೈ ಮಾಡ್ಬೋದು ಇವರು. ಮತ್ತು ಕಂಪ್ಯೂಟರ್ ಜ್ಞಾನ ಹೊಂದಿರಬೇಕು. ಬೆರಳಚ್ಚುಗಾರರು PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯನ್ನು ಹೊಂದಿರಬೇಕು. ಮತ್ತು ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ ನಡೆಸುವ ಕನ್ನಡ ಮತ್ತು ಇಂಗ್ಲೀಷ್ ಕಿರಿಯ ದರ್ಜೆಯ ಬೆರಳಚ್ಚುಗಾರರ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿರಬೇಕು. ಸ್ನೇಹಿತರೆ, ಎಕ್ಸಾಮಿನೇಷನ್ ಫೀಸ್ ಬಂದು ಸಾಮಾನ್ಯ ವರ್ಗ ಮತ್ತು ಪ್ರವರ್ಗಗಳು 2A 2B 3A 3B ಅವರಿಗೆ 750 ರೂಪಾಯಿ ಇರ್ತದೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಮತ್ತು ಮಾಜಿ ಸೈನಿಕರಿಗೆ 500 ರೂಪಾಯಿ ಇರ್ತದೆ. ಮತ್ತು ವಿಕಲಚೇತನ ಕ್ಯಾಂಡಿಡೇಟ್ಸ್ಗೆ 250 ರೂಪಾಯಿ ಎಕ್ಸಾಮ್ ಫೀಸ್ ಇರ್ತದೆ. ಇದು ಅಪ್ಲೈ ಮಾಡಬೇಕಾಗಿರೋದು KEAದಲ್ಲಿ ಅಪ್ಲೈ ಮಾಡಬೇಕು. ಏಜ್ ರಿಲ್ಯಾಕ್ಸೇಷನ್ಸ್ ನೋಡೋಣ. ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳಿಗೆ 35, ಪ್ರವರ್ಗ 2A 2B 3A 3B ಅವರಿಗೆ 38,
SC ST ಪ್ರವರ್ಗ 1 ಅವರಿಗೆ 40. ಸ್ನೇಹಿತರೆ, ಆಯ್ಕೆ ವಿಧಾನ ಬಂದ್ಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಇರ್ತದೆ, ಪಾಸ್ ಆಗಬೇಕು. ಅದಾದಮೇಲೆ ಇಂಟರ್ವ್ಯೂ ಇರ್ತದೆ. ಇಂಟರ್ವ್ಯೂ ಪಾಸ್ ಆದಮೇಲೆ ನಿಮಗೆ ಜಾಬ್ ಕೊಡ್ತಾರೆ. ಥ್ಯಾಂಕ್ ಯು ಸ್ನೇಹಿತರೆ. ಆಲ್ ದಿ ಬೆಸ್ಟ್. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇವತ್ತಿನ ವಿಷಯ ಇಷ್ಟವಾದಲ್ಲಿ ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ.